ಇದೆಲ್ಲದರ ಮಧ್ಯೆ ಕುತೂಹಲವನ್ನ ಕೆರಳಿಸ್ತಾ ಇರೋದೇನ್ ಗೊತ್ತಾ? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭಕ್ಕೂ ಕೂಡ ಲೆಕ್ಕಾಚಾರ ನಡೆದಿದೆ ಅನ್ನುವಂತ ಮಾಹಿತಿ ಕಾಂಗ್ರೆಸ್ ಮೂಲಗಳಿಂದಾನೇ ಸಿಗ್ತಾ ಇರುವಂತ ಮಾಹಿತಿ. ಒಂದು ವೇಳೆ ಬದಲಾವಣೆ ಅನಿವಾರ್ಯ ಅನ್ನುವಂತಹ ಸಿಚುವೇಶನ್ ಬಂದ್ರೆ ಪ್ಲಾನ್ 3 ಕೂಡ ರೆಡಿ ಇದೆಯಂತೆ. ಇದೇ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರ ಸೇನೆ ಅವರ ಜೊತೆಗೆ ದೆಹಲಿಗೆ ತೆರಳ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರಿಂದ ದೆಹಲಿ ಪರೆ ಯಾರ್ಯಾರು ಹೋಗ್ತಾರೆ ಅಂತ ಆಗ್ಲೇ ಹೇಳಿದೆ. ಸಚಿವರ ದಂಡೇ ಹಾಡ್ತಿರೋದ್ರ ಹಿಂದೆ ಹಾಡ್ತಿರೋದ್ರ ಪರಮ ರಹಸ್ಯ ಏನು? ಅದು ಹಿಂದೆ ಇರೋದು ಪರಮೇಶ್ವರ್ ಅನ್ನುವಂತ ಹೆಸರ? ಗೊಂದಲ ಇತ್ಯರ್ಥದ ವಿಶ್ವಾಸದಲ್ಲಿ ಸಿಎಂ ಆಪ್ತರಿದ್ದಾರೆ. ನೀಟ್ ರೀತಿಯಲ್ಲ ಸೀಟ್ ಎಕ್ಸಾಮ್, ಇದು ಫುಲ್ ಸೀಕ್ರೆಟ್ ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಮ್ದು ಮುಖ್ಯವಾಗಿರುವಂಥದ್ದು ಇದು ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಇದರಲ್ಲಿ ಅದು ಸಾಂದರ್ಭಿಕವಾಗಿ ಚರ್ಚೆ ಆಗ್ಬೋದು MP ರಾಜ್ಯಸಭಾ. ಅದರ ಮುಖ್ಯವಾಗಿ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡ್ಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಹಾಗಾಗಿ ಯಾರನ್ನು ಕರೆದು ಯಾರ ಚರ್ಚಿಸಿ ಸಮಸ್ಯೆ ಇತ್ಯರ್ಥ ಬಗೆಹರಿಸ್ತಾರೆ. ರಾಜ್ಯಸಭೆ ಆದ್ರೂ DCM ಅವರು KPC ಅಧ್ಯಕ್ಷ DCM ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು DCM ಇಲ್ಲ, ಅವ್ನು ಕರೆದಿಲ್ಲ. ನಾವು ಕೇಳಿದ ಪ್ರಕಾರ ಅವ್ರನ್ನು ಏನೋ ಆಹ್ವಾನ ಮಾಡಿದ್ರ ಅಂತ ಕೇಳಿದೀವಿ, ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಇಲ್ಲ CM ಮಾತ್ರ ಉತ್ತರ ಗೊತ್ತು, ಇವ್ರದ್ದು ಐಡಿಯಾ ಇಲ್ಲ. ಅದೆಲ್ಲ ಮತ್ತೆ ಈಗೇನು ಸಮಸ್ಯೆ ನಡೀತಾ ಇದೆ 6 ತಿಂಗಳಿಂದ ಅದರ ಇತ್ಯರ್ಥ ಮಾಡಿದ್ರೆ ಪ್ರಮುಖ ಅಜೆಂಡಾ. ಅದು ನಮಗೆ ಗೊತ್ತಿಲ್ಲ, ಅದು ಯಾವ ಓಪನ್ ಆಗಬೇಕಲ್ಲ. ಅದು ಈಗ EVM ಓಪನ್ ಆಗ್ಬೇಕಲ್ಲ, ಅದು ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕ. ಅದು ಇನ್ನೂ ಓಪನ್ ಆಗಿಲ್ಲ. ಸಬ್ಜೆಕ್ಟ್ ಯಾವ್ದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ? ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕೆ ಕರೆದಿಲ್ಲ, ಕರೆದಿರ್ಬೋದು, ಇನ್ನು ಸ್ಪಷ್ಟವಾಗಿಲ್ಲ, ಅದ್ರ ಗೊತ್ತಿಲ್ಲ. ಏನೇನು ಈಗ ನಾವಿಲ್ಲಿ ಕುಂತ ಬೆಂಗಳೂರಲ್ಲಿ ಏನು ಹೇಳಲಿಕ್ಕಾಗಲ್ಲ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ಮುಖಂಡರು, ನಾಳೆ ಯಾರ್ಯಾರು ಸಭೆಯಲ್ಲಿ ಯಾರ್ಯಾರು ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೂಡ ಇಷ್ಟು ವರ್ಷಗಳ ರಾಜಕೀಯ ಗೊತ್ತಿರುತ್ತೆ, ಮತ್ತೆ ಡೆಲ್ಲಿ ಹೈಕಮಾಂಡ್ ನಾಯಕರು ಎಲ್ಲವೂ ಗೊತ್ತಿದೆ, ಪ್ರಸ್ತುತ ಪರಿಸ್ಥಿತಿ ಎಲ್ಲ ಗೊತ್ತಿದೆ. ಒಂದು ಹಿಂಟ್ ಏನಾದರೂ ನಿಮ್ಗೊಂದಿರುತ್ತೆ, ನೀವು ಕೂಡ ಅಭಿಪ್ರಾಯವನ್ನು ಕೂಡ ಕೊಟ್ಟು ಬಂದಿರ್ತೀರಿ. ಇಲ್ಲ, ಅದು ಅವಾಗ ಕೊಟ್ಟಿರ್ಬೋದು. ಅವ್ರು ಈಗ ಅಂತಿಮವಾಗಿ ಅವ್ರು ತೀರ್ಮಾನ ತಗೊಳ್ಳಿಕ್ಕೆ ಇತ್ಯರ್ಥಿ ತೆರೆ ಎಳಿಲಿಕ್ಕೆ ಕರೆದಿರಂತ ನಮಗಿರುವಂಥ ಸೂಚನೆ ಅಥವಾ ನಮ್ಮ ಅನಿಸಿಕೆ. ಪ್ರಶ್ನೆ ಪತ್ರಿಕೆ ನಾಳೆ ಕೊಡೋರು 11 ಗಂಟೆಗೆ. ಅಲ್ಲಿ ನೋಡ್ಬೇಕಲ್ಲ, ಇವತ್ತು ಲೀಕ್ ಆದ್ರೆ ನೀಟ್ ತರ ಲೀಕ್ ಆದ್ರೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಅದಕ್ಕೆ ಅದೆಲ್ಲ ಟ್ರೆಜರಿಯಲ್ಲಿ ಸೇಫ್ ಆಗಿದೆ. ನಾಳೆ 11 ಗಂಟೆಗೆ ಕೊಡ್ತಾರೆ. ಯಾರು ಏನು ಬರೀತಾರೆ. ಡೆಲ್ಲಿ ಏನಿಲ್ಲ, ಇಲ್ಲೇ ಆರಾಮಾಗಿದೆ. ನಮಗಿಲ್ಲ, ಮುಗಿದ್ಮ್ಯಾಗ ತಿಳಿ ಆದ್ಮ್ಯಾಗ ಹೋಗ್ತೀವಿ. ವಾತಾವರಣ ಹೋಗ್ತಾ ಇದ್ದೀರಾ ಸರ್? ನಾವು ಹೋಗ್ತಾರೆ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಹೋಗ್ತಾ ಇದ್ದೀರಾ ಸರ್? ನಾವು ಹೋಗ್ತಾರೆ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಹೋಗ್ತಾ ಇದ್ದೀರಾ ಸರ್? ನಾವು ಹೋಗ್ತಾರೆ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಹೋಗ್ತಾ ಇದ್ದೀರಾ ಸರ್? ನಾವು ಹೋಗ್ತಾರೆ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.